60 ವರ್ಷ ದಾಟಿದವರು ಇಂದೇ ಬಿಡಬೇಕಾದ 7 ಅಭ್ಯಾಸಗಳು. ನಮಸ್ಕಾರ. 60 ವರ್ಷದ ನಂತರ ನಮ್ಮ ದೇಹದ ವೇಗ ನಿಧಾನವಾಗುತ್ತದೆ. ಈ ವಯಸ್ಸಿನಲ್ಲಿ ನಾವು ಮಾಡುವ ಸಣ್ಣ ತಪ್ಪುಗಳು ದೊಡ್ಡ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನೀವು ದೀರ್ಘಕಾಲ ಆರೋಗ್ಯವಾಗಿರಬೇಕೆಂದರೆ ಈ 7 ಅಭ್ಯಾಸಗಳನ್ನು ತಕ್ಷಣ ನಿಲ್ಲಿಸಿ. ಮುಖ್ಯ ವಿಷಯಗಳು. 1. ತಡರಾತ್ರಿವರೆಗೆ ಎಚ್ಚರವಾಗಿರುವುದು. 60 ವರ್ಷದ ನಂತರ ದೇಹದ ಜೀವಕೋಶಗಳು ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುವ ಪ್ರಕ್ರಿಯೆ ನಿಧಾನವಾಗುತ್ತದೆ. ತಡರಾತ್ರಿಯವರೆಗೆ ಟಿವಿ ಅಥವಾ ಮೊಬೈಲ್ ನೋಡುವುದರಿಂದ ಮೆಲಟೋನಿನ್ ಹಾರ್ಮೋನ್ ಉತ್ಪತ್ತಿ ಕಡಿಮೆಯಾಗಿ ಆಯಾಸ, ಮೆದುಳಿನ ನಿಧಾನಗತಿ ಮತ್ತು ರಕ್ತದೊತ್ತಡದ ಸಮಸ್ಯೆಗಳು ಎದುರಾಗುತ್ತವೆ. ಇದನ್ನು ತಡೆಯಲು ರಾತ್ರಿ 9 ರಿಂದ 10 ಗಂಟೆಯ ಒಳಗೆ ಮಲಗುವ ಅಭ್ಯಾಸ ಮಾಡಿಕೊಳ್ಳಿ. 2. ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯದಿರುವುದು. ವಯಸ್ಸಾದಂತೆ ದೇಹವು ಬೇಗನೆ ನಿರ್ಜಲೀಕರಣಕ್ಕೆ ಒಳಗಾಗುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯದಿದ್ದರೆ ಮಲಬದ್ಧತೆ, ಗ್ಯಾಸ್ ಸಮಸ್ಯೆ ಮತ್ತು ರಕ್ತದಪ್ಪವಾಗುವ ಸಾಧ್ಯತೆ ಇರುತ್ತದೆ. ಎದ್ದ ತಕ್ಷಣ 1 ಲೋಟ ಬೆಚ್ಚಗಿನ ನೀರನ್ನು ಕುಡಿಯುವುದು ವಯಸ್ಸಾದವರಿಗೆ ಅಮೃತಕ್ಕೆ ಸಮಾನ. 3. ಆಹಾರವನ್ನು ಸರಿಯಾಗಿ ಅಗಿಯದೆ ತಿನ್ನುವುದು. ಅಗಿಯುವ ಶಕ್ತಿ ಕಡಿಮೆಯಾದಂತೆ ಆತುರದಿಂದ ತಿನ್ನುವುದು ಜೀರ್ಣಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಕಡಿಮೆಯಾಗಿ ಸ್ನಾಯುಗಳ ದೌರ್ಬಲ್ಯ ಉಂಟಾಗುತ್ತದೆ. ಪ್ರತಿ ತುತ್ತನ್ನು ಕನಿಷ್ಠ 25 ರಿಂದ 30 ಬಾರಿ ಚೆನ್ನಾಗಿ ಅಗಿದು ನಿಧಾನವಾಗಿ ಸೇವಿಸಿ. 4. ಬೆಳಗಿನ ನಡಿಗೆಯನ್ನು ಬಿಟ್ಟುಬಿಡುವುದು. ನಡೆಯುವುದು ಕೇವಲ ವ್ಯಾಯಾಮವಲ್ಲ, ಅದು ದೇಹಕ್ಕೆ ಬೇಕಾದ ಆಮ್ಲಜನಕದ ಮೂಲ. ನಡಿಗೆಯನ್ನು ನಿಲ್ಲಿಸಿದರೆ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುತ್ತದೆ ಮತ್ತು ರಕ್ತದ ಹರಿವು ನಿಧಾನವಾಗುತ್ತದೆ. ಸೂರ್ಯೋದಯದ ನಂತರ 30 ನಿಮಿಷಗಳ ಕಾಲ ನಿಧಾನವಾಗಿ ನಡೆಯಿರಿ. ಇದು ಹೃದಯ ಮತ್ತು ಮೆದುಳಿಗೆ ತುಂಬಾ ಒಳ್ಳೆಯದು. 5. ಅತಿಯಾದ ಎಣ್ಣೆ ಪದಾರ್ಥ ಮತ್ತು ಸಿಹಿ ಸೇವನೆ. 60 ನಂತರ ಹೊಟ್ಟೆಯಲ್ಲಿ ಜೀರ್ಣರಸಗಳು ಮತ್ತು ಯಕೃತ್ತಿನ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. ಪ್ರತಿದಿನ ಪರಾಠ, ಸಮೋಸ ಅಥವಾ ಚಹಾ ಬಿಸ್ಕೆಟ್ ಸೇವಿಸುವುದು ದೇಹಕ್ಕೆ ವಿಷದಂತೆ ಕೆಲಸ ಮಾಡುತ್ತದೆ. ಇದರ ಬದಲು ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರ, ದಾಲ್, ಸೂಪ್ ಮತ್ತು ಹಸಿರು ತರಕಾರಿಗಳನ್ನು ಸೇವಿಸಿ. 6. ದಿನವಿಡೀ ಒಂದೇ ಕಡೆ ಕುಳಿತುಕೊಳ್ಳುವುದು. ಚಲನೆಯಿಲ್ಲದಿದ್ದರೆ ಸ್ನಾಯುಗಳು ವೇಗವಾಗಿ ದುರ್ಬಲಗೊಳ್ಳುತ್ತವೆ ಮತ್ತು ಕೀಲುಗಳಲ್ಲಿ ಭಾರ ಹೆಚ್ಚಾಗುತ್ತದೆ. ಇದು ಮೆದುಳಿಗೆ ಸರಬರಾಜು ಮಾಡುವ ಆಮ್ಲಜನಕದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಪ್ರತಿ 30 ರಿಂದ 40 ನಿಮಿಷಗಳಿಗೊಮ್ಮೆ ಕನಿಷ್ಠ 2 ನಿಮಿಷ ಓಡಾಡಿ ಮತ್ತು ತಾಡಾಸನ ಅಥವಾ ವಜ್ರಾಸನದಂತಹ ಸರಳ ಯೋಗಾಸನಗಳನ್ನು ಮಾಡಿ. 7. ಚಹಾ, ಕಾಫಿ ಮತ್ತು ವ್ಯಸನಗಳ ಅತಿಯಾದ ಸೇವನೆ. ಕೆಫಿನ್ ಮತ್ತು ಆಲ್ಕೋಹಾಲ್ ದೇಹವನ್ನು ನಿರ್ಜಲೀಕರಣಗೊಳಿಸುತ್ತವೆ ಮತ್ತು ಕ್ಯಾಲ್ಸಿಯಂ ಪ್ರಮಾಣವನ್ನು ಕಡಿಮೆ ಮಾಡಿ ಮೂಳೆಗಳನ್ನು ದುರ್ಬಲಗೊಳಿಸುತ್ತವೆ. ಚಹಾ ಅಥವಾ ಕಾಫಿಯನ್ನು ದಿನಕ್ಕೆ 1 ಕಪ್ಗೆ ಸೀಮಿತಗೊಳಿಸಿ, ಅದರ ಬದಲು ತುಳಸಿ ಚಹಾ ಅಥವಾ ಬಿಸಿ ಸೂಪ್ ಕುಡಿಯಿರಿ. ಆರೋಗ್ಯದ ಬೋನಸ್ ನಿಯಮಗಳು. ಒತ್ತಡವಿಲ್ಲದ ಜೀವನ, ಮಕ್ಕಳ ಅಥವಾ ಹಣದ ಬಗ್ಗೆ ಅತಿಯಾಗಿ ಚಿಂತಿಸುವುದು ರೋಗ ನಿರೋಧಕ ಶಕ್ತಿಯನ್ನು ಕುಂದಿಸುತ್ತದೆ. ಪ್ರತಿದಿನ 15 ನಿಮಿಷ ಧ್ಯಾನ ಮಾಡಿ ಮತ್ತು ಯಾವಾಗಲೂ ನಗುತ್ತಾ ಇರಿ. ಸೂರ್ಯನ ಬೆಳಕು. ದಿನಕ್ಕೆ ಕನಿಷ್ಠ 15 ನಿಮಿಷ ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಳುವುದರಿಂದ ವಿಟಮಿನ್ ಡಿ ದೊರೆತು ಮೂಳೆಗಳು ಮತ್ತು ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ. ಸಾಕಷ್ಟು ನೀರು. ದಿನಕ್ಕೆ 7 ರಿಂದ 8 ಲೋಟ ನೀರು ಕುಡಿಯುವುದರಿಂದ ಆಯಾಸ ಮತ್ತು ಮಲಬದ್ಧತೆ ದೂರವಾಗುತ್ತದೆ. ದಿನಕ್ಕೊಂದು ಹಣ್ಣು. ದೇಹಕ್ಕೆ ತ್ವರಿತ ಶಕ್ತಿ ನೀಡಲು ದಿನಕ್ಕೆ ಕನಿಷ್ಠ 1 ಹಣ್ಣನ್ನು ಸೇವಿಸಿ. ಒಂಟಿತನವನ್ನು ದೂರ ಮಾಡಲು ಪ್ರತಿದಿನ 10 ನಿಮಿಷಗಳ ಕಾಲ ಆಪ್ತರೊಂದಿಗೆ ಮಾತನಾಡಿ, ಇದರಿಂದ ಮನಸ್ಸು ಹಗುರವಾಗುತ್ತದೆ. ಈ ಸಣ್ಣ ಬದಲಾವಣೆಗಳು ನಿಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತವೆ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.